ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವರ್ಲ್ಡ್. How I love being a woman. ನಾನು ನಿಮ್ಮ ಪ್ರೀತಿಯ ಶೋಭಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಈ ಜಾಗ ಹೆಂಗಿದೆ ಅಂದರೆ ಸಖತ್ತಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡ್ತಿರ್ಬೋದು, ಇಲ್ಲಿ ನಮ್ಮ ಬೆಡ್ ಇದ್ದರೆ ಇಲ್ಲೇ ಬೀಚ್ ಇದೆ. ವ್ಯೂ ಅಂತೂ ಸಖತ್ತಾಗಿದೆ. ನಮಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಜಾಗ. ನಮ್ಮ ಟೀಮೆಲ್ಲ ಅಲ್ಲೆಲ್ಲ ಹೋಗಿ ಕ್ರಿಕೆಟ್ ಆಡ್ತಿದ್ದಾರೆ ಗೈಸ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇವಾಗ 6 ಗಂಟೆ ಆಗಿದೆ, ಸನ್ಸೆಟ್ ಬರ್ತಾ ಇದೆ. ಒಂದು ಹೋಗಿದೆ, ಅದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ನಮ್ಮ ಟೀಮ್ ಎಲ್ಲ ಅಲ್ಲಿ ಕ್ರಿಕೆಟ್ ಆಡ್ತಾ ಇದೆ ಗೈಸ್. ಇವಾಗ ನಾನು ಕೂಡ ಅಲ್ಲೋಗಿ ಜಾಯಿನ್ ಆಗ್ತಾ ಇದ್ದೀನಿ. ಬನ್ನಿ ಗೈಸ್. ಹೊನ್ನಾವರದಲ್ಲಿ ಮಂಕಿ ಅನ್ನೋ ಪ್ಲೇಸಲ್ಲಿ ನಾವಿರೋದು. ದೊಡ್ಡ ಹೋಮ್ ಸ್ಟೇ, ತುಂಬ ಚೆನ್ನಾಗಿದೆ. ಕಿಚನ್, ಹಾಲ್. ಈ ಜಾಗಕ್ಕೆ ನೀವೇನಾದರೂ ಬಂದರೆ ಕಳೆದೋಗ್ಬಿಡ್ತೀರಾ, ಅಷ್ಟು ಅಂದರೆ ಅಷ್ಟು ಸಖತ್ತಾಗಿದೆ. ಹಂಗಂತೂ ಹೆವಿ ಇಷ್ಟ ಆಗಿದೆ. ಇಲ್ಲೇ ಇದ್ಬಿಡೋಣ ಅನ್ನೋಷ್ಟು ಇಷ್ಟ ಆಗ್ತಾ ಇದೆ. ನಾವಿರುವಂತಹ ಹೋಮ್ ಸ್ಟೇ, ತೋಟ ಇದೆ, ಮನೆ ಇದೆ. ಅದು ಬಿಟ್ಟರೆ ಅದು ಎಂಟ್ರೆನ್ಸ್ ಗೈಸ್. ಇದು ಹೋಮ್ ಸ್ಟೇಗೆ ಬರಬೇಕಂತಂದರೆ ಎಂಟ್ರೆನ್ಸ್ ಅದು. ಇದೆಲ್ಲ ನಾನು ಸ್ಟಾರ್ಟಿಂಗ್ ನೋಡಿದಾಗ ಉಪ್ಪು ಮಾಡ್ತಿದ್ದಾರೆ, ಉಪ್ಪು ತಯಾರಿಸ್ತಾರೆ ಗೊತ್ತಾ, ಅದು ಅಂತ ಅಂದ್ಕೊಂಡೆ. ಬಟ್ ಇದು ಉಪ್ಪು ರೆಡಿ ಮಾಡ್ತಿರೋದಲ್ಲ. ಇದೆಲ್ಲ ಇದರಲ್ಲೆಲ್ಲ ಪ್ರಾನ್ಸ್ ಗೊತ್ತಲ್ಲ ನಿಮಗೆ, ಪ್ರಾನ್ಸ್ ತಿನ್ನೋದು ಪ್ರಾನ್ಸ್ ಇದೆಯಲ್ಲ, ಅದನ್ನು ಸಾಕ್ತಿರೋದಂತೆ. ಇದರಲ್ಲಿ ಸಮುದ್ರದಿಂದ ನೀರು ತೊಗೊಂಡು ಅದೇ ನೀರಲ್ಲಿ ಪ್ರಾನ್ಸ್ಗಳನ್ನ ಸಾಕ್ತಿದ್ದಾರಂತೆ. ಬಟ್ ಇದು ನೋಡಿದ ಮೇಲೇ ನನಗೆ ಅವ್ರು ಹೇಳಿದ ಮೇಲೇ ಗೊತ್ತಾಗಿದ್ದು ಈ ಥರ ಪ್ರೋಸೆಸ್ ಎಲ್ಲ ಇರುತ್ತಾ ಪ್ರಾನ್ಸ್ ಸಾಕೋದಕ್ಕೆ ಅಂತ. ನೋಡ್ತಿರ್ಬೋದು ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಾನು ಅಷ್ಟೇ, ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೊ ನಾನು ಕೂಡ ಹೋಗ್ತಾ ಇದ್ದೀನಿ ಜಾಯಿನ್ ಆಗೋಣ ಅಂತ. ಒಂದು ಗಣೇಶ್ ಹೋಮ್ ಸ್ಟೇ ಅಂತ ಇದಿರೋದು ಮಂಕಿ ಅನ್ನೋ ಲೊಕೇಶನಲ್ಲಿ ಬರುತ್ತೆ. ಹೊನ್ನಾವರ ಸೈಡು ಮಂಕಿ ಅನ್ನೋ ಲೊಕೇಶನ್ನು. ಗಣೇಶ್ ಬೀಚ್ ಸ್ಟೇ ಅಂತ ಇದೆ. ಇದೇ ನಾವಿರುವಂತಹ ಸ್ಟೇ. ಇದು ಬಂದು 3 BHK. ಒಂದು ಹಾಲ್ ಇದೆ, ಹಾಲಲ್ಲಿ ಒಂದು ಕಾಟ್ ಇದೆ, ಎಕ್ಸ್ಟ್ರಾ 3 ರೂಮ್ ಇದೆ ಆ್ಯಂಡ್ ಕಿಚನ್ ಇದೆ. ನಾವೇ ಅಡುಗೆ ಮಾಡ್ಕೋಬೋದು. ಹಾಗೆ ಅಲ್ಲಿಂದ ಮೇಲ್ಗಡೆ ಒಂದು ಫ್ಲೋರಲ್ಲಿ ಒಂದು ಮನೆ ಇದೆ, ಕೆಳಗಡೆ ಒಂದು ಫ್ಲೋರಲ್ಲಿ ಸೇಮ್ ಮನೆ ಬರುತ್ತೆ. ಆ್ಯಂಡ್ ಇಲ್ಲೇ ಅಟ್ಯಾಚ್ ಸ್ವಿಮ್ಮಿಂಗ್ ಪೂಲ್ ಇದೆ. ಇವಾಗ ಇರೋದು ಎಷ್ಟು ಸಕ್ಕತ್ತಾಗಿದೆ ಅಂತ ಅಂದರೆ ನೋಡಿ, ಎಲ್ಲ ಎಷ್ಟು ಜನ ಕ್ರಿಕೆಟ್ ಆಡ್ತಿದ್ದಾರೆ ಗೈಸ್. ತುಂಬ ಜನ ಕ್ರಿಕೆಟ್ ಆಡ್ತಾ ಇದ್ದಾರೆ ಇಲ್ಲಿ. ನಮ್ಮ ಹರ್ಷಿತಾ ಅಲ್ಲೋಗಿ ಏನೋ ಯೋಚನೆ ಮಾಡ್ತಾ ಇದ್ದಾರೆ, ವಿಡಿಯೋ ಮಾಡಿಕೊಂಡು ಒಬ್ಬರೇ ಇದ್ದಾರೆ. ಸೊ ಇವಾಗ ನಾನು ಕೂಡ ಜಾಯಿನ್ ಆಗ್ತಾ ಇದ್ದೀನಿ. ನೋಡ್ರಿ, ನಮ್ಮ ಟೀಮ್ ಎಲ್ಲ ಬಂದು ಕ್ರಿಕೆಟ್ ಆಡ್ಕೊಂಡು ನಿಂತಿದ್ದಾರೆ ಇಲ್ಲಿ ಇವ್ರ ಜೊತೆ. ಹರ್ಷಿತಾ, ಏನು ಒಬ್ಬರೇ ಏನು ಮಾಡ್ತಾ ಇದ್ದೀರಾ? ಬನ್ನಿ ರೀಲ್ಸ್ ಮಾಡೋಣ. ನಾವಿರೋ ಸ್ಟೇ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಅದೇ ನಾವಿರೋದು. ಇನ್ನೊಬ್ರು ಫ್ರೆಂಡನ್ನ ಪರಿಚಯ ಮಾಡ್ಕೊಳ್ತೀನಿ. ಇವ್ರ ಹೆಸರು ನಿತಿನ್ ಅಂತ. ನಿತಿನ್, ಹೇಗಿತ್ತು? ಸೂಪರ್, ಸಕ್ಕತ್ತಾಗಿದೆಯಲ್ಲ. ಹೋಗಕ್ ಮನ್ಸಿದ್ಯಾ? ಹೋಗ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅದೇ ಇಲ್ಲಿ ಬಿಟ್ಟು ಹೋಗಕ್ ಮನ್ಸಿದ್ಯಾ ಇವಾಗ? ಇಷ್ಟೆಲ್ಲ ಹೇಳ್ತೀನಿ,
ಅವನು ಒಪ್ಕೊಂಡ್ರೆ ಇನ್ನೊಂದು 2-3 ದಿವಸ ಇದ್ರೆ ಆಯ್ತು. ಆಹಾ, ಕೆಲಸ ಹೋದ್ರೂ ಪರವಾಗಿಲ್ಲ. ಓ ಸೂಪರ್ ನೀವು. ಮನು ಅವರು ಕ್ರಿಕೆಟ್ ಆಡ್ತಿದ್ದಾರೆ ಗೈಸ್. ಏನು ಹುಚ್ಚೋ ಗೊತ್ತಿಲ್ಲ. ಮಡಿಕೇರಿಲೂ ಸಹ ಕ್ರಿಕೆಟ್ ಆಡ್ಕೊಂಡು ನಿಂತಿದ್ರು, ಇಲ್ಲಿ ಬಂದ್ರು ಹರ್ಷಿತಾ ಏನ್ ಮಾತಾಡ್ತಾರೆ? ಹರ್ಷಿತಾ ಫುಲ್ ಬ್ಯುಸಿ ಆಗಿದ್ದಾರೆ ಫೋನ್. ಹರ್ಷಿತಾ ಬ್ಲಾಗ್ ನೋಡ್ತಿದ್ದೀರಾ ತಾನೇ? ಬೇರೆ ಲೆವೆಲ್ ಇದೆ ಇಲ್ಲಿ ಮಾತ್ರ. ಕೇಳಿ ಬೇಕಿದ್ರೆ ಹರ್ಷಿತನ್ ಕೇಳಿ, ಇಲ್ಲಿ ಬೇರೆ ಲೆವೆಲ್ ಇದೆ. ಏನು ಕೇಳಬೇಡಿ, ನನಗೇನು ಗೊತ್ತಿಲ್ಲ. ಬೇರೆ ಲೆವೆಲ್ ಇದೆ, ಬನ್ನಿ. ಇದಕ್ಕೆ ಮಂಕಿ ಗಣೇಶ್ ಹೋಮ್ ಸ್ಟೇ, ಶ್ರೀ ಗಣೇಶ್ ಹೋಮ್ ಸ್ಟೇ ಬೇರೆ ಲೆವೆಲ್ ಇದೆ. ಹೊರನಾಡಲ್ಲಿ ಮಂಕಿ ಅನ್ನೋ ಪ್ಲೇಸ್ ಅಲ್ಲಿ ಗಣೇಶ್ ಸ್ಟೇ ಹೋಮ್. ಮತ್ತೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ಓಕೆ ಸರ್. ನಿಮ್ಮ ವ್ಲಾಗ್ I ಆಯ್ತು? hope. ಹಾಂ, ನನ್ನ ವ್ಲಾಗ್. ನಮ್ದು ನಿಮ್ದು ಮಾಡಿಲ್ಲ. ಭಯ ಪಡ್ಬೇಡಿ, ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ, ಫಾಲೋ ಮಾಡಿ, ಪರವಾಗಿಲ್ಲ. ಅಂಥದ್ದು ನಾವು ಡೈಲಿ ನೋಡ್ತೀವಿ. ಓ ಅನಂತ್, ಹೇಗಿತ್ತು? ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಧನ್ಯವಾದಗಳು. ಹಾಂ, ಹೇಗಿತ್ತು ಸರ್? ಹೇಗಿತ್ತು? ಚೆನ್ನಾಗಿತ್ತು. ಎಷ್ಟು ದಿನ ಆಯಿತು ಬಂದು? ಅರೌಂಡ್ 2 days. ಬಿಟ್ಟೋಗಕ್ಕೆ ಮನ್ಸಿದೆಯಾ? ಖಂಡಿತವಾಗ್ಲೂ ಬಿಟ್ಟೋಗಿ ಮನ್ಸಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಂ, ಏ ಇಲ್ಲಿ ಮಾತಾಡ್ರಿ ಫಸ್ಟು, ಆಮೇಲೆ ಕ್ರಿಕೆಟ್ ಆಡಿ. ಹಾಂ, ಇದು ಖಂಡಿತವಾಗ್ಲೂ ಮನ್ಸಿಲ್ಲ ಅಂತ ಅಲ್ಲ, ಹೋಗ್ಬೇಕು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲ ಹೆವಿ ಶೆಕೆ. ಹೌದು. ಬಂದಿದ್ದ ದಿನ ಸ್ವಲ್ಪ ಶೆಕೆ ಅಂತ ಅನ್ನಿಸ್ತು. ಇಲ್ಲಿ ಇರೋದಕ್ಕಾಗಲ್ಲ ಅಂತೆಲ್ಲ ಅನ್ನಿಸ್ತು. ಆಮೇಲೆ ಒಂದಿನ ಸೆಟ್ ಆದಮೇಲೆ ಇವಾಗ ನೆಕ್ಸ್ಟ್ ಡೇ ಆ ಥರ ಫೀಲಿಂಗ್ಸೇ ಬರ್ತಾ ಇಲ್ಲ. ನಮಗಂತೂ ಇಲ್ಲೇ ಇರಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆ. ಈ ಹುಡುಗರು ಎಲ್ಲೇ ಹೋದ್ರು ಇದೊಂದಪ್ಪ, ಎಲ್ಲೇ ಹೋದ್ರು ಕ್ರಿಕೆಟ್ ಆಡ್ಕೊಂಡು ನಿಂತಿರ್ತಾರೆ. ಹಾಂ, ಎಲ್ಲೇ ಹೋದ್ರು ಕ್ರಿಕೆಟ್ ಅಷ್ಟೇ ಅಲ್ವಾ? ಜೀವನ ಚೆನ್ನಾಗಿರ್ಬೇಕು ಅಂದರೆ ಕ್ರೀಡೆ, ಯಾವುದೇ ಒಂದು ಕ್ರೀಡೆ ಆಗಲಿ ಹಾಂ, ಆಡ್ತಾ ಇರಬೇಕು. ಓಕೆ. ನಿಂತರ ಲೇಜಿ ಆಗಂತೂ ಇರಬಾರ್ದು. ಸುಮ್ಮನೆ ರೀ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ನಾವು. ಲೇಜಿ ಆಗಿದ್ದೀವ? ನೋ ವೇ, ಚಾನ್ಸೇ ಇಲ್ಲ. ಹಾಯ್, ಓ ಸಖತ್ತಾಗಿತ್ತು. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಫ್ರ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡ್ರಿ ಜಾಸ್ತಿ, ನಮ್ಮ ಹತ್ರ ಎಲ್ಲ ಮಾತಾಡ್ಕೊಡು. ಮ್ಯಾನೇಜರ್ ಸೆಲ್ವಂ ಸರ್ ನಮಸ್ಕಾರ. ಚೆನ್ನಾಗಿತ್ತ ಪ್ರ್ಯಾಂಕು? ವಿಡಿಯೋ ಮಾಡಿದ್ರ? ಇವ್ರಿಗೆ ಕನ್ನಡ ಬರಲ್ವಂತೆ, ಕರ್ನಾಟಕದಿಂದ ಓಡಿಸಿ ಹೇಳ್ತೀನಿ ಇವರನ್ನ. ಕನ್ನಡ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಕನ್ನಡ ಬರಲ್ಲ ಅಂತ. ಓ, ನಾವು ಕನ್ನಡದವರು. ಹೇಳ್ತೀನಿ ಇವಾಗ ಮ್ಯಾಟ್ರ್ ಹೇಳ್ತೀನಿ ಏನಂತ. ಹೆಂಗೆ ಗೊತ್ತಾ ಗೈಸ್, ಮಧ್ಯಾಹ್ನ ಎಲ್ಲ ಊಟ ಮಾಡ್ಕೊಂಡು ಕೂತಿದ್ವಿ. ಕಾಲ್ ಬಂತು ಇವ್ರ ಕಡೆಯಿಂದ. ಇವರೆಲ್ಲ ಹೊರಗಡೆ ಹೋಗಿದ್ರು. ನಾವು ಮಾತ್ರ ಒಂದು 3 ಜನ ಮಾತ್ರ ನಾವು ಇಲ್ಲೇ ಇದ್ವಿ, 4 ಜನ. ಇನ್ನು 4 ಜನ ಔಟ್ಸೈಡ್ ಹೋಗಿದ್ರು. ಒಬ್ರು ಕಾಲ್ ಮಾಡಿ ಹೇಳ್ತಾರೆ ಶೋಭಂಗೆ ಪ್ರ್ಯಾಂಕ್ ಮಾಡೋಣ, ಹೇಳ್ಬೇಡ ಅಂತ. ಬಟ್ ಎಲ್ಲ ಒಟ್ಟಿಗೆ ಇರ್ತೀವಿ, ಎಲ್ಲ ಸ್ಪೀಕರ್ ಇಟ್ಟಿರ್ತೀವಿ. ಹಂಗಾಗಿ ಮ್ಯಾಟರ್ ಗೊತ್ತಾಯಿತು. ಕಾಲ್ ಮಾಡ್ತಾರೆ, ನಾವು ಕೂಡ ಪ್ರ್ಯಾಂಕ್ ಮಾಡೋ ಥರ ಆ್ಯಕ್ಟ್ ಮಾಡಿ ಮಾತಾಡಿದೆ. ಅದರಲ್ಲಿ ಇಷ್ಟು ಜನ ಏನಂತ, ಒಂದು ರೆಸಾರ್ಟ್ ಇದೆ, ನಾಳೆ ಓಪನಿಂಗ್ ಇದೆ, ಒಂದು ಪ್ರಮೋಷನ್ ಬೇಕು ಅಂತೆಲ್ಲ ಹೇಳ್ಕೊಂಡು ನನಗೆ ಪ್ರ್ಯಾಂಕ್ ಮಾಡೋದಕ್ಕೆ ಕಾಲ್ ಮಾಡಿದರು. ಇವರೇ ಆ ಮಹಾನ್ ಭಾವರು. ಇವರೊಬ್ರು ಅಲ್ಲ, ಇವ್ರು ಮಾತಾಡಿಲ್ಲ ತಾನೆ? ಲಾಸ್ಟ್ ಅಲ್ಲಿ ಇವರೇ ಮಾತಾಡಿದ್ದು. ಇಲ್ಲ ಬಂದಿಲ್ಲ, ನಮಗೆ ಗೊತ್ತಿಲ್ಲ. ಇವಾಗ ಬೇಕು ಕೊಡಿ. ನಂಗೆ ನಗು ಬರ್ತೈತೆ, ನಗು ತಡ್ಕೊಳಕ್ ಆಗ್ತಾ ಇಲ್ಲ. ಅಲ್ಲ ನಿಮ್ಗೆ ಪ್ರಮೋಷನ್ಗೆ ಕಾಲ್ ಮಾಡ್ತೀರಲ್ಲ, ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಹೆಂಗ್ ಪ್ರ್ಯಾಂಕ್ ಮಾಡಕ್ಕೂ ಬರಲ್ವಾ ನಿಮ್ಗೆ? ನಿಜವಾಗ್ಲೂ ಇವರೆಲ್ಲ ಪ್ರ್ಯಾಂಕ್ ಮಾಡಿಲ್ಲ. ಒಳ್ಳೆ ಹೆಂಗ್ ಮಾತಾಡಿದ್ರು ಅಂದ್ರೆ ಪ್ರ್ಯಾಂಕ್ ಥರನೇ ಇರಲಿಲ್ಲ, ಆ ಥರ ಮಾತಾಡಿದ್ರು. ಹಂಗಾಗಿ ಅಷ್ಟು ನಾವು ಫುಲ್ ಆಗಲಿಲ್ಲ, ಅವರು ಫುಲ್ ಆಗಲಿಲ್ಲ. ಸುಮ್ಮನೆ ಒಂದು ಕಾಮಿಡಿ ಥರ ಇತ್ತು ಅಷ್ಟೇ ಸೀನು. ಮುಚ್ಚೋಲಿ ನೀವು ಎಲ್ಲ ಆಡಪ್ಪ, ನನ್ನ ತಲೆ ನೋಡ್ತಿದೆ.
ಮಂಗಳೂರು ಬಾ. ಸ್ಲಿಪ್ಪರು ಟೈಮ್ ಆಯಿತು ಗೈಸ್. ಇವಾಗ ಪೂಲ್ ಹತ್ರ ಹೋಗ್ತಾ ಇದ್ದೀವಿ ಸ್ವಿಮ್ ಮಾಡೋಕ್ಕೆ. ನಾವು ಆಡಲ್ಲ, ಬಾಯ್ಸ್ ಇದ್ದಾರಲ್ಲ ಅವರು ಮಧ್ಯಾಹ್ನ ಪೂಲಿಗೆ ಬಂದಿರಲಿಲ್ಲ, ನಾವು ಪೂಲಲ್ಲಿ ಆಟ ಆಯಿತು. ಇವಾಗ ಅವ್ರು ಆಡ್ತಿದ್ದಾರೆ. ಅದಕ್ಕೆ ನೋಡ್ತಿರ್ಬೋದು ಬೀಚಿಂದ ಸ್ಟೆಪ್ ಇದೆ, ಸ್ಟೆಪ್ಪಲ್ಲಿ ಹೋಗಬೇಕು ಒಳಗಡೆ. ಇದೇ ಪೂಲ್. ಎಂಟ್ರಿ ಆಗಿದ ತಕ್ಷಣ ಪೂಲ್ ಸಿಗುತ್ತೆ. ಆಗಲೇ ಬಿದ್ದೋಗಿದ್ದಾರೆ. ಯಾರ್ದು? ನಿಮ್ದೇ. ನಮ್ದು ಅಷ್ಟೇ ಬಟ್ಟೆ ಇರೋದು. ನಾನು ಹೇಳಿದ್ದೀನಿ. ಸಡನ್ಲಿ ಇಷ್ಟು ಪೂಲಿಗೆ ತಳ್ಬಿಟ್ರು ಗೈಸ್. ಇವತ್ತು ಟೋಟಲ್ಲು 2 ಸಲ ಪೂಲಿಗೆ ಇಳಿದಿದ್ದೀನಿ, 2 ಸಲ ತಲೆ ಸ್ನಾನ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ಏನು ಮಾಡೋಕ್ಕೂ ಸರಿ ಅನಿಸ್ತಾ ಇಲ್ಲ, ಅಷ್ಟು ತಲೆ ನೋವ್ತಾ ಇದೆ. ಕಣ್ಣು ನೋಡ್ತಿರ್ಬೋದು, ಗೊತ್ತಾಗುತ್ತೆ ನಿಮಗೆ. ಕಣ್ಣೆಲ್ಲ ಹೋಗಿದೆ, ಒಂಥರ ಆಗಿದೆ. ಸ್ವಲ್ಪ ಜಾಸ್ತಿನೇ ತಲೆ ನೋವ್ತಾ ಇದೆ. ಬೆಳಗ್ಗೆಯಿಂದ ಒಂದು ಲೋಟ ಕಾಫಿ ಕೂಡ ಕುಡಿದಿಲ್ಲ ಗೈಸ್. ಅದಕ್ಕೆ ಸಿಕ್ಕಾಪಟ್ಟೆ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ ನಂಗೆ ಆಗ್ಬಿಡುತ್ತೆ. ನನಗೆ ಕಾಫಿ ಅಂದರೆ ಆ ಕಾಫಿ ಎಲ್ಲ ಬ್ಲ್ಯಾಕ್ ಕಾಫಿ ಕುಡಿದ್ರೆ ಏನೋ ಒಂಥರ ಸಮಾಧಾನ. ಇಲ್ಲಿ ಏನೂ ಸಿಕ್ಕಿಲ್ಲ, ಹಾಗಾಗಿ ಏನೂ ಕುಡಿದಿಲ್ಲ ಅಷ್ಟೇ. ಇದು ನಮ್ಮ ರೂಮು ಗೈಸ್. ಇಲ್ಲಿ ನಾನು ಹರ್ಷಿತಾ ಇರ್ತೀವಿ ಈ ರೂಮಲ್ಲಿ. ಈ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಮತ್ತು ಹರ್ಷಿತಾ ಉಳ್ಕೊಂಡಿರೋ ರೂಮ್ ಇದು. ತುಂಬ ಚೆನ್ನಾಗಿದೆ. ಕಾಟ್ ಇರ್ಬೋದು, ಮತ್ತು ಬೀಚ್ ಪಕ್ಕನೇ ರೂಮ್ ಇರೋದ್ರಿಂದ ಮಸ್ತ್ ಫೀಲ್ ಇದೆ. ಕಾಟ್ ಮೇಲೆ ಕೂತ್ಕೊಂಡು ಮುಂದೆಗಡೆ ಸಮುದ್ರ ನೋಡ್ಬೋದು. ತುಂಬ ಚೆನ್ನಾಗಿದೆ ವ್ಯೂ ನೋಡೋದಕ್ಕಂತೂ. ಇದು ಸಮುದ್ರ ನೋಡ್ಬೇಕಂತಂದರೆ ಇದನ್ನು ಓಪನ್ ಮಾಡಬೇಕು.